ಮತ್ತೆ ಇತ್ತೀಚೆಗೆ ನೀ ಕಾಲ್ ನೆಗ್ದದ್ ನೋಡ್ಲಿಲ್ಲ. ಏ ಅಪಾಯ ಪುಣ್ಯ ಸರಿ ನೋಡ್ಕೋತಾರೆ ಅವಾಗ ಹೀಗೆ ಬರ್ತಲ್ಲ ಸಣ್ಣ ಜಾಪು. ನೀವು ಪಾಪಿ ನಾನು ಅದೇ ನೋಡುದು. ಇವನು ಗಂಭೀರಕ್ಕೆ ನನ್ನ ಅಣ್ಣ ಬಾಳ ಒಳ್ಳೆವ ಯಾರು ನೋಡುದಿಲ್ಲ ಅಂತೆ. ಕೊನೆಗಿದ್ದವ್ರನ್ನ ನೋಡುದೇ ಇವ. ನಾವ್ ಇವನ್ ನೋಡ್ತಾ ಇರೋದು ಇವ್ ನೋಡ್ತಾ ಅಂತೇಳಿ. ನನ್ನನ್ನು ನೋಡುದು ಯಾಕೆ ನೀನು? ಯಾಕೆ ಮೊದ್ಲು ನೀ ನೋಡ್ಕೊಂಡಿರ್ತಿ, ಆಮೇಲೆ ಅಣ್ಣೆಲ್ಲಿ ನೋಡ್ತಾ ಅಂತ ನೀ ಹುಡುಕ್ತಿರ್ತಿ ಅಷ್ಟೇ. ಮತ್ತೊಂದು ಸತ್ಯ ಹೇಳ, ಏನು? ನಾ ಎಷ್ಟೇ ನೋಡಿದ್ರು ಪೂರ್ಣ ನಿನ್ನ ಪಾಲಿಗೆ ಆಗುದೊಂದು ಸತ್ಯ ಗೊತ್ತು. ನೋಡ್ಲಿಕ್ಕೆ ಹೋಗುದಿಲ್ಲ. ನೀ ಯೋಚನೆ, ನೀನು ಖಿನ್ನ ಮನಸ್ಕನಾಗುದು ಬೇಡ. ಅದಿಲ್ವೇ ಇಲ್ಲ. ಅಯ್ಯಪ್ಪ ಗಟ್ಟಿ ಕೂಗ್ಲಿಕ್ಕೂ ಇವತ್ತೇ ನಿಜವಾಗ ನಾನು ಇವತ್ತಿನವ್ರಿಗೆ ಇಷ್ಟೆಲ್ಲ ಮೈಕೆ ನೋವು ಮಾಡ್ಕೊಳ್ಳಿಲ್ಲ. ಯಾಕಾದ್ರೂ ಬಂದ್ಯೋ ನೀನು? ನೀನು ನಿನ್ನೊಟ್ಟಿಗೆ ಬಂದು ಇವತ್ತು ಇಷ್ಟೆಲ್ಲ ಮಾಡಬೇಕಾದ ಅನಿವಾರ್ಯತೆ ಬಂತು ವಿಶ್ವನಾಥ. ಸತ್ಯ ಹೇಳ ನಿನಗೆ, ಹೇಳ. ಇಷ್ಟೆಲ್ಲ ಒದ್ದಾಟ ಮಾಡುವುದಕ್ಕೆ ಇದು ನಮ್ಮಿಂದ ಆದದ್ದು ಅಂತ ಮಾಡ್ಕೊಂಡ್ಯಾ? ಮತ್ತೆ ಈ ಪರಿಸರ ಇದಕ್ಕೆಲ್ಲ ಅದೇ ಕಾರಣ. ಸ್ಥಳ ಮಹಿಮೆ ಅಲ್ಲಿ ಒಳ್ಳೇದುಂಟ ಇಲ್ವಾ? ಅಲ್ಲದೆ ಹೋದ್ರೆ ನಾನು ಯಾವತ್ತದು ಇಷ್ಟಲ್ಲ. ಮತ್ತೆ ಇತ್ತೀಚೆಗೆ ನೀ ಕಾಲ್ ನೆಗ್ದದ್ ನೋಡ್ಲಿಲ್ಲ. ಇವತ್ತೇ ಹಾರ ಬೀಳ್ತೀವಿ. ಕಾರಣ ಯಾರು? ಪರಿಸರ ವಿಶ್ವನಾಥ. ನಿಜವಾಗಿ ಚಂದುವಾ. ಅಯ್ಯಯ್ಯೋ ನೋಡ್ತ ಎಲ್ಲಿ ನೋಡ್ಬೇಕು ಅಂತಲೇ ಗೊತ್ತಾಗುದಿಲ್ಲ. ಸುತ್ತಮುತ್ತಲು ಎಲ್ಲಿ ನೋಡ್ರು ಚಂದ್ವೇ. ಕಣ್ಣು ಎಲ್ಲಿಗೆಲ್ಲ ಕಣ್ಣು ಹಾಯಿಸ್ತದಲ್ಲ ಎಲ್ಲಿ ನೋಡುವ. ಯಾರಿವಳು? ಅವಳ ಕಣ್ಣ ನೋಟ ಎಷ್ಟು ಚಂದ. ಕಣ್ಣೋಟದಿಂದ ಹೃದಯದಿಂದ ಅಂತರಾಳದಿಂದ ನಿನ್ನ ಕೋರುಮ ಎಲ್ಲೆಲ್ಲಿಂದ ಹೌದಲ್ಲ. ಎಷ್ಟು ಚಂದವೋ, ಎಷ್ಟು ಅಂದವೋ ಅಣ್ಣ, ಎಷ್ಟು ಪರಿಮಳ ಪುತ್ತಳಿಯೋ ಚೆಲುವಿನ ಕರುವಿನ ರಕವ ವಿಟ ಪುರುಷರ ಪುಣ್ಯ ಫಲವೋ ಕಾಮಕರ ಭಾಗ್ಯದ ಕಲ್ಪ ತರುವ ಸ್ಮರಣ ವಿಜಯ ತೋದಿದ ಮನ್ಮತ ಶಾಸ್ತ್ರದ ಮೂಲ ಮಂತ್ರವೋ. ಎಲ್ಲಿ ಕಂಠಪಾಠ ಮಾಡ್ಕೊಂಡು ನಂಗೆ ಹೇಳಲ್ಲ ಗ್ರಾಚಾರ. ನಾನು ಹಾಗೆ ಒಮ್ಮೆ ಎದುರು ಯಾರು ಇರ್ತಾರೆ ನೋಡುದು. ನೀನು ತೆಗೆದು ಬಿಸಾಡುದಲ್ಲ. ನಾನು ಮೊದ್ಲಿಂದು ಹಾಗಣ. ನಾವ್ ಒಬ್ಬರಿಗೆ ಏನಾದ್ರು ಸಿಕ್ತು ಅಂತಾರೆ ಸ್ವಲ್ಪ ಅರ್ಧ ನೀನು ಹಿಡ್ಕೊ ಬರ್ತೇನೆ. ನೀ ಹಾಗೆ ಮಾಡುದಿಲ್ಲ. ನಿಂಗೆ ಬೇಕಾಗದ್ ಮತ್ತೆ ಕಲ್ತ್ಕೊ ಬರ್ತೇನೆ. ಇದನ್ನ ಅರ್ಥ ಕೊಡುವ ನೋಡ್ದೆ, ಅದು ಅರ್ಧಕ್ಕೆ ತಿಳಿಸ ನನಗೂ ತಪ್ಪೋಗ್ತದೆ ನಿನಗೂ ತಪ್ಪೋಗ್ತದೆ. ಸಮಸ್ಯೆ ಮಾಡೋದು ಮುಗಿಸ್ತು. ಇದು ಗುಟ್ಟು ಆದ್ರೆ ಚಂದವೇ. ಹಣೆ ನೋಡು, ಬಂಗಾರದಂತಹ ಕಣ್ಣು ಮೀನ್ ಕಣ್ಣು, ಕಲ್ಲ ಹೊಚ್ಚಿನ ಬೆಲ್ಲ, ಅವಳ ತುಟಿ ನೋಡ, ಅರೆಬಿರಿದ ತೊಂಡೆ ಹಣ್ಣಿನ ಹೊಂಡ ಸಂಪಿಗೆ ಅಂತ ನಾಸಿಕ, ಹಲ್ಲು ನೋಡು, ಹುಣಸೆ ಬೀಜ ನಿಂದು. ಇಲ್ವಾ ಇಲ್ಲಿ ನಿನಗೆ ಗೊತ್ತಿಲ್ಲ. ಇಲ್ಲ ಅಲ್ಲಿ ಹುಣಸೆ ಬೀಜ ಅಂತ ಹೇಳಿದೆ. ಇರುವುದು ಹಲ್ಲಿನ ಗುಟ್ಟು. ಅಲ್ಲಿ ಹುಣಸೆ ಬೀಜವನ್ನು ಸುಟ್ಟು ತೆಗೆಯಬೇಕು ಮೇಲಿರುವ ಹುಟ್ಟು. ಅಲ್ಲಿ ಕಾಣುವ ಬಿಳಿಯ ತೊಟ್ಟು ಇವಳ ಹಲ್ಲಿನ ಗುಟ್ಟು. ನಿನ್ನ ಕರ್ಮ. ದಾಳಿಂಬೆ ಬೀಜದಂತ ಹೊಲ್ಲದು ಉಳಿಸಿಟ್ಟಿದ್ದ ಪಂಕ್ತಿ ಮೇಲೆ ಪಂಕ್ತಿ ಕೂಡಿಸಿದಾಗೆ ಎಷ್ಟು ಚಂದ. ಹಲ್ಲು ಮೇಲೆ ಹಲ್ಲಿಲ್ಲ. ಶಂಕ್ತಂತ ಕಂಟು ಶಿವನಂತ ಸೊಂಟು ಚಂದ. ಕೇಂದ್ರ ನೋಡ, ಕೇಂದ್ರ ನೋಡ. ಏ ಅಪಾಯ ಪುಣ್ಯ ಸರಿ ನೋಡ್ಕೋತಾರೆ ಅವಾಗ ಹೀಗೆ ಬರ್ತಲ್ಲ ಸಣ್ಣ ಜಾಪು. ನೀವು ಪಾಪಿ ನಾನು ಅದೇ ನೋಡುದು. ಇವನು ಗಂಭೀರಕ್ಕೆ ನನ್ನ ಅಣ್ಣ ಬಾಳ ಒಳ್ಳೆವ ಯಾರು ನೋಡುದಿಲ್ಲ ಅಂತೆ. ಕೊನೆಗಿದ್ದವ್ರನ್ನ ನೋಡುದೇ ಇವ. ನಾವ್ ಇವನ್ ನೋಡ್ತಾ ಇರೋದು ಇವ್ ನೋಡ್ತಾ ಅಂತೇಳಿ. ನನ್ನನ್ನು ನೋಡುದು ಯಾಕೆ ನೀನು? ಯಾಕೆ ಮೊದ್ಲು ನೀ ನೋಡ್ಕೊಂಡಿರ್ತಿ, ಆಮೇಲೆ ಅಣ್ಣೆಲ್ಲಿ ನೋಡ್ತಾ ಅಂತ ನೀ ಹುಡುಕ್ತಿರ್ತಿ ಅಷ್ಟೇ. ಮತ್ತೊಂದು ಸತ್ಯ ಹೇಳ, ಏನು? ನಾ ಎಷ್ಟೇ ನೋಡಿದ್ರು ಪೂರ್ಣ ನಿನ್ನ ಪಾಲಿಗೆ ಆಗುದೊಂದು ಸತ್ಯ ಗೊತ್ತು. ನೋಡ್ಲಿಕ್ಕೆ ಹೋಗುದಿಲ್ಲ. ನೀ ಯೋಚನೆ, ನೀನು ಖಿನ್ನ ಮನಸ್ಕನಾಗುದು ಬೇಡ. ಅದಿಲ್ವೇ ಇಲ್ಲ. ನಿನಗೇನನ್ಬೇಕು ವ್ಯವಸ್ಥೆ ನೋಡು. ಚಂದವೇ. ಯಾರು ಎತ್ತನ್ನುವುದನ್ನು ತಿಳಿಬೇಕು ಅಂತ ನಾವು ಪ್ರಶ್ನೆ ಮಾಡ್ಬೇಕಾ ಬೇಡ? ಸ್ಮರಸತಿ ಅಂದದ ವಿಮಲಾಂಗಿ, ಸ್ಮರಸತಿ ಅಂದದ ವಿಮಲಾಂಗಿ, ಹೊಂದಿಹುದೇ
ಆಗ್ಬಿಟ್ಟಿದೆ ಅವಳಿಗೆ. ಅಲ್ವಾ ಮಾತಾಡ್ಸೋದು. ಮಾತಾಡ್ ನಾವು ದೇವಲಕ್ಕೆ ಹೋದಾಗ ಏನಾದೇವಂದ್ರ ಅಲ್ಲಿ ಯುದ್ಧಕ್ಕೆ ಹೋದದ್ದು. ಇಲ್ಲೇ ಕೋಮಲೆ ಇಲ್ಲ ಕೊನೆ ಯುದ್ಧವೇ. ಹೆಣ್ಣು ಹೆಣ್ಣು ಕೋಮಲೆ. ನಮ್ಗೆ ಹೆಣ್ಣು ಮಕ್ಕಳೆಲ್ಲ ಮಾತಾಡ್ಸಿಲ್ಲ ಅಭ್ಯಾಸ ಉಂಟು. ಅದಕ್ಕಾಗಿ ತಿಳಿದವನ ನನ್ನ ಕೇಳು, ಉಳಿದದ್ದಕ್ಕೆಲ್ಲ ಹೇಳ್ತೆ. ನೀ ಹೆಣ್ಣು ಮಕ್ಕಳು ಮಾತಾಡ್ಸಿದ ಸುಮ್ಮನುಳಿಯ ಹಾಗಲ್ಲ. ಅಲ್ಲೊಂದು ಗುಟ್ಟು ಉಂಟು. ಗುಟ್ಟು ಯಾರಲ್ಲಿ ಹೇಗೆ ಮಾತಾಡ್ಬೇಕು ಅಂತ ಉಂಟು. ಅದು ನಿನಗೆ ಗೊತ್ತುಂಟು. ಹೋರಾಟಕ್ಕೆ ಹೋದಾಗ ಮಾತಾಡುವ ರೀತಿ ಬೇರೆ ಬೇರೆ, ವ್ಯವಹಾರದಲ್ಲಿ ಮಾತಾಡುವ ರೀತಿ ಬೇರೆ ಬೇರೆ, ಸಂಬಂಧಿಕರಲ್ಲಿ ಮಾತಾಡುವ ರೀತಿ ಬೇರೆ ಬೇರೆ. ಅದು ಇದೆಲ್ಲ ಮೂಲದಿಂದ ಬಂದದ್ದಲ್ವೇನ. ಮತ್ ನಂಗೆ ಮೂಲ ಬೇರೆ ನಿಂಗೆ ಮೂಲ ಬೇರೆ ಹಾಗಲ್ಲ, ನಿನಗೆ ಸ್ವಲ್ಪ ಹಿರಿಯವ ಅಂತೇಳಿ. ಹಾಗಲ್ಲ. ಹಾ. ನಾ ಮಾತಾಡ್ತೇನೆ. ಮಾತಾಡ್ಸ ಇಲ್ಲ, ನಾನು ಮಧ್ಯೆ ಬಾಯಿ ಹಾಕಲ್ಲ. ನೀ ಹೆಣ್ಣು ವೇಷ ಮಾಡಿದ್ದೆ ಮೊದಲು. ಓಕೆ, ಅದೇ ನಾವು ಮೊದಲೇ ಹೆಜ್ಜೆ ತಪ್ಪಿದ್ರೆ ಕೊನೆ ಹೆಜ್ಜೆ ಅಂತ ಮಾಡುದು. ಗಂಭೀರ ಹಾಗಲ್ಲ. ಮಾತಾಡಿಸುವಾಗ ವಿನಯದಿಲ್ಲ. ವಿನಯ ನಮ್ಮಲ್ಲಿ ಅತಿ ವಿನಯ. ದೂರ ಮಾತಾಡಿಸ್ಬೇಕು ಅಂತ ಅದು ಅಂತರಂಗ ಆಗ್ತದೆ. ದೂರ ಇತ್ತು ಅಂತರಂಗ ನಾವಿಬ್ರು ಸಂಜೆ ಮೇಲೆ. ಓ ಹೆಣ್ಣೆ, ಓ ಹೆಣ್ಣೆ, ಹೆಣ್ಣೆ ಒಂದೇ ಹೆಣ್ಣು. ಒಂದೇ ಓ ಹೆಣ್ಣೆ, ಓ ಹೆಣ್ಣೆ ಕೆಳಗೆ ಬರ್ಬೇಕು. ಅಲ್ಲೇ ಸಾಕು, ಮುಂದೋಗ್ರೆ ಮತ್ತೆ ಕೆಳಗೆ ಹೋಗಿ ಕೊಲ್ಬೇಡ. ಅಲ್ಲ ಮತ್ತೆ ನೀನು ಮಾತಾಡ್ಸೋರಿಲ್ಲ, ಎತ್ಕೊಂಡು ಹೋಗೋರೆ. ಅದಕ್ಕಾಗಿ ಇಲ್ಲೇ ಇರು. ಓ ಹೆಣ್ಣೆ, ಓ ಹೆಣ್ಣೆ, ನಿನ್ನ ಕುರಿತಾಗಿ ಕೇಳುವಂತಹ ಕುತೂಹಲ. ಹೌದು. ನೀನು ಯಾರು ಎತ್ತ ಎನ್ನುವುದು ನಮಗೆ ಗೊತ್ತಿಲ್ಲ. ನಿನ್ನ ಅಪ್ಪ ಯಾರು ಅಂತ ಗೊತ್ತಿಲ್ಲ. ನಿನ್ನ ಅಮ್ಮ ಯಾರು ಅಂತ ಗೊತ್ತಿಲ್ಲ. ನಿನಗೆ ಮದುವೆ ಆದ್ರೆ ಗಂಡ ಯಾರು ಅಂತ ಗೊತ್ತಿಲ್ಲ. ಇದ್ರೆ ಯಾಕಿದ್ದಾನಂತ ಗೊತ್ತಿಲ್ಲ. ನಿನ್ನ ಅಂದ್ರೆ ಇಂಥ ಚಂದದ್ದೊಂದು ಈ ಕಾಡಲ್ಲಿ ಬಿಟ್ಟು ಅವನು ಎಲ್ಲಿದ್ದಾನಂತ ನೀವು ಅದೆಲ್ಲ ಸೂಕ್ಷ್ಮ ನೋಡ್ಬೇಕು. ಅವಳಿಗೆ ಕೆಳಗೂ ಇಲ್ಲ ಮೇಲೂ ಇಲ್ಲ, ನೀ ಎಂತ ಮಾತಾಡ್ತೀಯ? ಸುಳ್ಳು ಹೇಳ್ಬೇಡವಾ? ಅದಲ್ಲ, ಕಾಲಲ್ಲಿ ಕಾಲುಂಗುರ ಇಲ್ಲ, ಕೊರಳಲ್ಲಿ ಮಾಂಗಲ್ಯ ಇಲ್ಲ ಅಂತೇಳಿ ಪಾಪಿ ಜೋರಿದ್ದೆ. ಹಾ, ಮೊದಲು ಒಂದು ಅದನ್ನು ನೋಡ್ಕೊಳ್ತೇನೆ. ಹೌದು, ಗುಟ್ಟದ್ದು. ಹಾಗೆ ನಿನ್ನ ಕುರಿತಾಗಿ ಕೇಳುವಂತ ಕುತೂಹಲ ಹೆಚ್ಚಾಯ್ತು. ಕುತೂಹಲ. ಈ ಪರಿಸರಕ್ಕೆ ನಾವೇ ಅಧಿಕಾರಿಗಳಿದ್ದೇವೆ. ಹೌದು, ನಮ್ಮ ವ್ಯಾಪ್ತಿಯ ಒಳಗೆ ನಿಮ್ಮ ಪ್ರವೇಶವಾದ ಕಾರಣಕ್ಕಾಗಿ ನಿನ್ನ ಕುರಿತಾಗಿ ಕೇಳುವಂತ ಕುತೂಹಲ ಮನದಲ್ಲಿ ಹೆಚ್ಚಾಯಿತು. ಇವಳು ನಮ್ಮ ವ್ಯಾಪ್ತಿ ಪ್ರದೇಶದ ಒಳಗಿದ್ದಾಳೆ. ನೀನು ವ್ಯಾಪ್ತಿ ಹೊರಗಿಂದ ಬಂದವ ಅಲ್ಲ, ನಾವು ಇಲ್ಲೇ ಇದ್ದವು. ಇವಳು ಹೊರಗಿಂದ ಒಳ ಬಂದವು. ಅದಕ್ಕಾಗಿ ಪ್ರಶ್ನೆ ಮಾಡುವುದು ಅನಿವಾರ್ಯವಾದ ಕಾರಣ. ಸರಿ, ನೀನ್ ಯಾರು? ನಿನ್ನ ಶುಭ ನಾಮಧೇಯ ಏನು? ಶುಭ ಮತ್ತು ನಾಮ ನಿನ್ನ ಶುಭ ಅಲ್ಲ, ಶುಭ ನಾಮಧೇಯ ಏನು? ನಿನಗೆ ತಂದೆ ತಾಯಿಗಳಿದ್ದಾರೆ ಅಂತಾದ್ರೆ ಅವರ ವಿಳಾಸ ಏನು? ಹೌದು ಹೌದು, ಮಾತುಕತೆ ಉಂಟು. ಆಮೇಲೆ ನಿನಗೆ ಅಕ್ಕ ಇದ್ರೆ ಅವ್ರದ್ದೊಂದು ವಿಳಾಸ ಇರಲಿ, ತಂಗಿ ಇದ್ರೆ ಒಂದು ವಿಳಾಸ ಇರಲಿ. ಯಾಕಂದ್ರೆ ನಮ್ಮ ಅಣ್ಣ ಸ್ವಲ್ಪ ಅಪಾಯ. ನಿನ್ನ ಪೂರ್ವಾಪರವನ್ನು ತಿಳಿಯುವ ಆಸೆ, ಆಸಕ್ತಿ. ಹೌದು, ಅದಕ್ಕಾಗಿ ದಯಮಾಡಿ ನಿಮ್ಮ ಪೂರ್ವಾಪರವನ್ನ ತಿಳಿಸಬೇಕು. ನೀ ಹಿಡ್ಕ ಸಾಯಿ. ದಯಮಾಡಿ ಮಾತಿನಲ್ಲಿ ದಯಮಾಡಿ ವಿಚಾರವನ್ನು ಅರುಹಬಲ್ಲಿ